ನಗರದಲ್ಲಿ ಪೊಲೀಸ್ ವಸತಿ ಗೃಹ ಸಮುಚ್ಚಯದ ಶಿಲಾನ್ಯಾಸ ನೆರವೇರಿಸಿದ ಶಾಸಕಿ ರೂಪಕಲಾ ಶಶಿಧರ್. ಕೆಜಿಎಫ್ ಜಿಲ್ಲಾ ಪೊಲೀಸ್ ವ್ಯಾಪ್ತಿಯಲ್ಲಿ ಪೊಲೀಸ್ ಸಿಬ್ಬಂದಿಗಳಿಗೆ ಅಂದಾಜು 5,47,00,000 ವೆಚ್ಚ, ಉರಿಗಾಂ ಹಾಗೂ ಆಂಡರ್ಸನ್ ಪೇಟೆಯಲ್ಲಿ 24 ವಸತಿ ಗೃಹ ಸಮುಚ್ಚಯ ನಿರ್ಮಾಣಕ್ಕಾಗಿ ಶಿಲಾನ್ಯಾಸವನ್ನು ಶನಿವಾರ ಮಧ್ಯೆ ಶಾಸಕಿ ರೂಪಕಲಾ ಶಶಿಧರ್ ನೆರವೇರಿಸಿದರು. ಈ ವೇಳೆ ಮಾತನಾಡಿದ ಶಾಸಕಿ ರೂಪಕಲಾ ಶಶಿಧರ್, ಸಾರ್ವಜನಿಕರ ಪ್ರಾಣ ರಕ್ಷಣೆ ಮಾಡಲು ದಿನದ 24 ಗಂಟೆಗಳ ಕಾಲ ಶ್ರಮಿಸುವ ಪೊಲೀಸರಿಗೆ ವಸತಿ ಸಮುಚ್ಚಯ ಅಗತ್ಯವಿತ್ತು. ಈ ವಸತಿಗಳ ನಿರ್ಮಾಣದಿಂದ ಬಹುದಿನಗಳ ಬೇಡಿಕೆಯನ್ನು ಈಡೇರಿಸುವ ಆಗಲಿದೆ ಎಂದು ಹೇಳಿದರು. ಕೆಜಿಎಫ್ ವಿಧಾನಸಭೆ ಕ್ಷೇತ್ರಕ್ಕೆ ಸಿಎಸ್ಆರ್ಪಿ ತರಬೇತಿ ಶಿಬಿರ ಸಹ ಬರಲಿದ್ದು, ಇದರಿಂದ ಕೆಜಿಎಫ್ ಕ್ಷೇತ್ರ ಎಲ್ಲ ದೃಷ್ಟಿಯಿಂದ ಅಭಿವೃದ್ಧಿ ಹೊಂದಲಿದೆ. ಇದರೊಂದಿಗೆ ಕೈಗಾರಿಕೆಗಳು ಬರುತ್ತಿದ್ದು, ನಮ್ಮ ಕ್ಷೇತ್ರದಲ್ಲಿ ಎಕ್ಸ್ಪ್ರೆಸ್ ಕಾರಿಡಾರ್ ರಸ್ತೆಯು ಹಾದು ಹೋಗಲಿರುವುದರಿಂದ ಕೈಗಾರಿಕೆಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಬರಲು ಸಾಧ್ಯವಾಗಲಿದೆ ಎಂದು ಹೇಳಿದರು. ನಾನು ಒಂದು ವಿಚಾರನ ಹೇಳಕ್ಕೆ ಇಷ್ಟಪಡ್ತೀನಿ. ನಮಗೆ ಕಳೆದ ಸಲ ನಮ್ಮ ಮಾನ್ಯ ಗೃಹ ಸಚಿವರು ಕೆಜಿಎಫ್ ಜಿಲ್ಲೆಗೆ ಭೇಟಿ ನೀಡಿದ ಸಂದರ್ಭದಲ್ಲಿ ಮೇಡಮ್ ಅವರು ಆ ಸಂದರ್ಭದಲ್ಲಿ ಹಾಜರಿದ್ದು, ಇಲ್ಲಿ ಒಂದು ಟ್ರೈನಿಂಗ್ ಸೆಂಟರ್ ಬೇಕು ನಮಗೆ ಕೆಜಿಎಫ್ನಲ್ಲಿ, ಇಲ್ಲಿ ಇರ್ತಕ್ಕಂಥ ಯುವಕರಿಗೆ ಒಂದು ತರಬೇತಿ ಕೊಡಲಿಕ್ಕೆ ಅವಕಾಶ ಆಗಲಿಕ್ಕೆ ಬೇಕಾದಂಥ ಒಂದು ಟ್ರೈನಿಂಗ್ ಸೆಂಟರ್ನ ಮಾಡಬೇಕು ಅಂತ ಮಾನ್ಯ ಗೃಹ ಸಚಿವರಲ್ಲಿ ಮೇಡಮ್ ಅವರು ಒಂದು ಮನವಿಯನ್ನು ಮಾಡಿಕೊಂಡಿದ್ದರು. ಆ ಮನವಿ ಮೇರೆಗೆ ಈಗ ಹೊಸದಾಗಿ ಇಂಡಿಯಾ ರಿಸರ್ವ್ ಬೆಟಾಲಿಯನ್ ಅಂತ ಒಂದು ಕೆಎಸ್ಆರ್ಪಿ ಬೆಟಾಲಿಯನ್ ಸ್ಥಾಪನೆ ಮಾಡಲಿಕ್ಕೆ ಒಂದು 100 ಎಕರೆನ ಮೇಡಮ್ ಅವರ ಪ್ರಯತ್ನದಿಂದ ಮತ್ತು ನಮ್ಮ ಎಲ್ಲ ಇಲಾಖಾ ಮೇಲಾಧಿಕಾರಿಗಳ ಮಾರ್ಗದರ್ಶನದಲ್ಲಿ ಮತ್ತು ನಮ್ಮ ಕೋಲಾರ DC ಅವರ ಏನು ನಾವು ಹೇಳ್ತೀವಿ ಪ್ರೊಆಕ್ಟಿವ್ ತಹಶೀಲ್ದಾರ್ ಮೇಡಮ್ ನಾಗಮಣಿ ಮೇಡಮ್ ಅವರು ಸಹಿತ ಇದರಲ್ಲಿ ಭಾಳಷ್ಟು ನಮಗೆ ಮಾಡಿಬಿಟ್ಟು ಈಗ ಅಲ್ಲಿ ಬಂಗಾರದ ಗಣಿ ಸರ್ವೆ ನಂಬರ್ 2ರಲ್ಲಿ 100 ಎಕರೆ ಸರ್ಕಾರದಿಂದ ನಮಗೆ ಮಂಜೂರಾಗಿದೆ ಪೊಲೀಸ್ ಇಲಾಖೆಗೆ. ಅದರಲ್ಲಿ ಮುಂದಿನ ದಿನಗಳಲ್ಲಿ ಕೆಎಸ್ಆರ್ಪಿ ಬೆಟಾಲಿಯನ್ ಸ್ಥಾಪನೆ ಮಾಡಲಿಕ್ಕೆ ಅದು ಜಮೀನನ್ನು ನಮಗೆ ಕಾದಿರಿಸಿದ್ದಾರೆ. ಅದಕ್ಕೋಸ್ಕರ ಈ ಒಂದು ಸಂದರ್ಭದಲ್ಲಿ ನಮಗೆ ಸೂಕ್ತ ಸಂದರ್ಭದಲ್ಲಿ ಸಲಹೆ ಸೂಚನೆಯನ್ನು ನೀಡತಕ್ಕಂಥ ಮಾನ್ಯ ಮೇಡಮ್ ಅವ್ರಿಗೂ ಮತ್ತು ಎಲ್ಲ ನಮ್ಮ ಜಿಲ್ಲೆಯ ಎಲ್ಲ ಶಾಸಕರಿಗೂ ಮತ್ತು ಎಲ್ಲ ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರು ಎಲ್ಲರೂ ಸಹಿತ ಈ ಸಂದರ್ಭದಲ್ಲಿ ನಾನು ಅವರ ಒಂದು ಕೊಡುಗೆಗಳನ್ನು ನೆನೆಸ್ಕೊಳ್ತಾ ಮತ್ತು ಮೇಡಮ್ ಅವ್ರಿಗೂ ಸಹಿತ ಈ ಸಂದರ್ಭದಲ್ಲಿ ಅವರೆಲ್ಲರ ಪರವಾಗಿ ಮೇಡಮ್ ಅವ್ರಿಗೂ ಸೇರಿಕೊಂಡು ನಾನು ಹಾರ್ದಿಕ ಅಭಿನಂದನೆ ಮತ್ತು ಧನ್ಯವಾದಗಳನ್ನು ಸಲ್ಲಿಸಲು ಇಷ್ಟಪಡ್ತೀನಿ. ನಮ್ಮ ತಾವೆಲ್ಲ ಪ್ರಯತ್ನ ಮಾಡೋಕ್ಕೆ ನಮ್ಮ 3 ಎಕರೆ ಜಮೀನು ಬಂದಿದೆ. ಒಂದು ಜಿಲ್ಲೆಗೆ, ಒಂದು ಕ್ಷೇತ್ರಕ್ಕೆ, ಒಂದು ತಾಲೂಕಿಗೆ ಎಲ್ಲ ಇಲಾಖೆಗಳು ಎಷ್ಟು ಮುಖ್ಯ ಆಗುತ್ತೋ ಅದೇ ರೀತಿ ಪೊಲೀಸ್ ಇಲಾಖೆ ಲಾ ಆ್ಯಂಡ್ ಆರ್ಡರ್ ತುಂಬ ಮುಖ್ಯ ಆಗುತ್ತೆ. ಯಾಕೆ ಮುಖ್ಯ ಆಗುತ್ತೆ ಅಂದರೆ ಗಡಿ ಭಾಗ ಇರುವಂಥ ಜಾಗದಲ್ಲಿ ಇರ್ಬೋದು, ರೈತರಿರುವಂಥ ಜಾಗದಲ್ಲಿ, ಕಾರ್ಮಿಕರಿರುವಂಥ ಜಾಗದಲ್ಲಿ, ಅಲ್ಲಲ್ಲಿನ ಪರಿಸ್ಥಿತಿಗೆ ಅನುಗುಣವಾಗಿ ಅಲ್ಲಿನ ಸಮಸ್ಯೆಗಳಿಗೆ ಸ್ಪಂದಿಸಬೇಕು ಅಂತಂದಾಗ ಪ್ರತಿಯೊಂದು ಕ್ಷೇತ್ರದಲ್ಲೂ ಲಾ ಆ್ಯಂಡ್ ಆರ್ಡರ್ ಕರೆಕ್ಟಾಗಿ ಇದೆ ಅಂತಂದಾಗ ಅದು ನಿಮಗೆ ಆ ಕ್ರೆಡಿಟ್ ಬರುತ್ತೆ, ಪೊಲೀಸ್ ಇಲಾಖೆಗೆ ಮಾತ್ರ ಆ ಕ್ರೆಡಿಟ್ ಬರುತ್ತೆ. ಯಾವ ಜಾಗದಲ್ಲಿ ಶಾಂತಿ ವಾತಾವರಣ ಇರುತ್ತೆ, ಶಾಂತಿ ಸುವ್ಯವಸ್ಥೆಯನ್ನು ಕಾಪಾಡ್ತಾ ಇದ್ದಾರೆ, ಜನಸಾಮಾನ್ಯರ ಮಧ್ಯದಲ್ಲಿ ಯಾವುದೇ ಒಂದು ಗೊಂದಲಗಳಿಲ್ಲದೆ, ಗಲಾಟೆಗಳಿಲ್ಲದೆ ನಡ್ಕೊಂಡು ಹೋಗ್ತಾ ಇದೆ ಅಂತಂದಾಗ ಆ ಕ್ರೆಡಿಟ್ ಏನಾದರೂ ಇದ್ರೂ ಪೊಲೀಸ್ ಇಲಾಖೆಗೇನೆ ಬರುತ್ತೆ. ಅದನ್ನು ನಾವು ಗೌರವವಾಗಿ ಕೂಡ ನೋಡ್ತೀವಿ. ಯಾಕೆಂದ್ರೆ ಅದು ಇನ್ನೂ ಹೆಚ್ಚಿನ ಜವಾಬ್ದಾರಿಯಿಂದ ನಿಭಾಯಿಸಬೇಕು ಅನ್ನುವಂಥ ಒಂದು ಕಾರಣದಿಂದ ಇವತ್ತು ಇದು ಒಂದು ಅರ್ಥಪೂರ್ಣವಾಗಿರುವಂಥ ಕಾರ್ಯಕ್ರಮ. ಪೊಲೀಸವರು ಪ್ರತಿದಿನ ಮಳೆ, ಬಿಸಿಲು, ಗಾಳಿ ಏನೇ ಬರಲಿ ಅವ್ರ ಮೇಲೆ ದಯೆ ಇರಲ್ಲ. ಯಾಕೆಂದ್ರೆ ಫಸ್ಟ್ ಕೋಪ ಅವ್ರ ಮೇಲೇನೆ ಬರುತ್ತೆ. ಎಲ್ಲಾದ್ರೂ ಒಂದು ಸಮಸ್ಯೆ ಆದರೆ ಹುಡ್ಕೋದೆ ನಾವು ಪೊಲೀಸವರು, ಕಂಪ್ಲೇಂಟ್ ಮಾಡೋದು ಅವರು, ಮತ್ತು ನಾವು ಅವರಿಂದ ಜಾಸ್ತಿ ನಿರೀಕ್ಷೆ ಮಾಡ್ತಾ ಇರ್ತೀವಿ. ನಾನು ಇತ್ತೀಚೆಗೆ ನಂಗೆ ಅವ್ರ ಬಗ್ಗೆ ಕನಿಕರ, ಎಲ್ಲೋ ಒಂದು ಹೆಣ್ಮಗು ನಾವು ಪೊಲೀಸವ್ರನ್ನ ಡ್ಯೂಟಿಗೆ ಹಾಕಿರ್ತಾರೆ, ಆಲ್ಮೋಸ್ಟ್ 6 to 8 hours ನಿಂತಿರ್ತಾರೆ. ಆ ಹೆಣ್ಮಕ್ಳಾಗ್ಲಿ ಇಬ್ರು ಆ ಜವಾಬ್ದಾರಿ ಬಂದಾದ್ಮೇಲೆ ಹೆಣ್ಮಗು ಗಂಡ್ಮಗು ಅಂತ ಭೇದ ಭಾವ ಇರಲ್ಲ. ಆ ಜಾಗದಲ್ಲಿ ಡ್ಯೂಟಿ ಮಾಡಕ್ ಬಂದಾಗ 2 hour ಮುಂಚೆನೆ ಮನೆ ಬಿಟ್ಟು ಅಲ್ಲಿ ನಿಂತಾಗ ಸೆಷನ್ ಟೈಮಲ್ಲಿ ನೋಡ್ತೀನಿ, ಎಲೆಕ್ಷನ್ಸ್ ಟೈಮಲ್ಲಿ ನೋಡ್ತೀನಿ, ಯಾವುದೇ ಒಂದು ಗಂಭೀರವಾಗಿರುವಂತ ಪರಿಸ್ಥಿತಿಯಲ್ಲಿ ನಿಮ್ ಜವಾಬ್ದಾರಿ ಬಹಳ ಜಾಸ್ತಿ ಇರುತ್ತೆ. ನಿಮ್ಮಲ್ಲಿ ಪ್ರೋಟೋಕಾಲ್ ಜಾಸ್ತಿ ಇರ್ಬೋದು, ಹೈರಾರ್ಕಿ ಅಂದ್ರೆ SP ಅವ್ರು ಬಂದ್ರು, DYSP ಅವ್ರು ಬಂದ್ರು, ಸರ್ಕಲ್ ಇನ್ಸ್ಪೆಕ್ಟರ್, ಅದಾದ್ರೂ ಕೂಡ ನಿಮ್ಮಲ್ಲಿ ಕಾನ್ಸ್ಟೇಬಲ್ ಇಂದ ಹಿಡಿದು ನಿಮ್ ಲೆವೆಲ್ ವರ್ಗು ಬಹಳ ಜವಾಬ್ದಾರಿಯಿಂದ ಗೌರವ ತರಬೇಕು. ಡಿಪಾರ್ಟ್ಮೆಂಟ್ ಅಲ್ಲಿ SP ಅವ್ರಿಗೆ ಮುಖ ತೋರಿಸ್ಬೇಕು, DYSP ಅವ್ರು ನಾಳೆ ಮೀಟಿಂಗ್ ಕರೆದ್ರೆ ನಾವ್ ಏನ್ ಉತ್ತರ ಕೊಡೋದು ಅನ್ನೋ ಒಂದು ಭಯ ಮತ್ತೆ ಜವಾಬ್ದಾರಿಯಿಂದ ನಡ್ಕೊಳ್ಳುವಂಥದ್ದು ನಿಮ್ ಇಲಾಖೆಯಲ್ಲಿ ನೋಡ್ತೀವಿ. ಅದೇ ಜವಾಬ್ದಾರಿಯಿಂದ
ಸಮಸ್ಯೆಗಳು ಬಂದಾಗೂ ಕೂಡ ಕಲೆಕ್ಟಿವ್ ಆಗಿ ಕೆಲಸ ಮಾಡ್ಲಿ ಅನ್ನುವಂತ ಒಂದು ಕನ್ಸರ್ನ್ ಇರ್ಲಿ ಅನ್ನೋದು ಒಂದು ನನ್ನ ಅಭಿಪ್ರಾಯ. ಇವತ್ತು ಪೊಲೀಸ್ ವಸತಿ ಗೃಹ ಮಂಡಳಿ ಅಂದ್ರೆ ನಿಮಗೆ ವಿಶೇಷವಾಗಿರುವಂತ ಒಂದು ಹೌಸಿಂಗ್ ಕಾರ್ಪೊರೇಷನ್ ಇದೆ ಅನ್ನುವಂಥದ್ದು ನಮ್ಗೆ ಇವತ್ತೇ ಗೊತ್ತಾಗಿದೆ. ನಮ್ದು ನಿಮ್ದು ಒಬ್ಬರೇ ಮಾಡ್ತಾರೆ ಅನ್ಕೊಂಡಿದ್ವಿ. ಅಂದ್ರೆ ಜನಸಾಮಾನ್ಯರಿಗೂ ಮೂಲಭೂತ ಸೌಕರ್ಯಗಳು ಕೊಡೋರೆ ಪೊಲೀಸ್ ಅವ್ರಿಗೆ ಕೊಡ್ತಾರೆ ಅನ್ಕೊಂಡಿದ್ವಿ. ಆದ್ರೆ ಇವತ್ತು ಅರ್ಥ ಆಯ್ತು ನಿಮಗೆ ಬೇರೆ ಒಂದು ಕಾರ್ಪೊರೇಷನ್ ಇದೆ, ಆ ಕಾರ್ಪೊರೇಷನ್ ಇಂದ ಮಾತ್ರ ಇದು ಕ್ವಾರ್ಟರ್ಸ್ ಎಲ್ಲ ಬಿಲ್ಡಿಂಗ್ ಎಕ್ಸಿಕ್ಯೂಟ್ ಆಗುತ್ತೆ ಅಂತ. ಇದೆಲ್ಲ ಯಾವಾಗ ಕಾರಣ ಆಯ್ತು? ಹೋಮ್ ಮಿನಿಸ್ಟರ್ ವಿಸಿಟ್ ಮಾಡಿದ್ರು. ಹೋಮ್ ಮಿನಿಸ್ಟರ್ ವಿಸಿಟ್ ಮಾಡಿದಾಗ ನಮ್ಮನ್ನ ಕಾರ್ಯಕ್ರಮಕ್ಕೆ ಕರ್ಕೊಂಡು ಹೋದ್ರು ಬಂಗಾರಪೇಟೆಗೆ. ನಾವು ಬರಲ್ಲ ಅಂತಂದ್ವಿ. ಅದು ಕಾರ್ಯಕ್ರಮ ಬಂಗಾರಪೇಟೆಗೆ ಸೀಮಿತವಾಗಿದೆ, ನಾವು ಬರಲ್ಲ. ಇಲ್ಲ ಬನ್ನಿ ನಿಮ್ಗೇನೋ ಒಂದು ಒಳ್ಳೆ ವಿಚಾರ ಹೇಳ್ಬೇಕು ಅಂತ ಕರ್ಕೊಂಡು ಹೋದ್ರು ನಮ್ಮನ್ನ. ಇಲ್ಲಿ 1-2 ಸ್ಟೇಷನ್ ವಿಸಿಟ್ ಮಾಡ್ಕೊಂಡು ಸೀದಾ ಹೋಗುವಾಗ ಜೊತೆಯಲ್ಲಿ ಬನ್ನಿ ಅಂತ ಹೇಳಿದ್ರು. ಸೂಕ್ಷ್ಮ ಜಾಸ್ತಿ ಗಂಭೀರವಾಗಿ ಮಾತಾಡ್ತಾರೆ. ಅನುಭವ ಇತ್ತು. 2ನೇ ಸತಿ ಹೋಮ್ ಮಿನಿಸ್ಟರ್ ಕೂಡ ಆಗಿದ್ರು. ಹೋಗೋಣ, ಏನ್ ಅನುಕೂಲ ಆಗಿಲ್ವಲ್ಲ ನನ್ನ KGFಗೆ, ಹೋಮ್ ಮಿನಿಸ್ಟರ್ನ ಏನ್ ಸಹಾಯ ಪಡ್ಬೋದು? ಮೊದ್ಲಾದ್ರೆ 5 ವರ್ಷಗಳ ಕಾಲ SP ಆಫೀಸ್ ಶಿಫ್ಟ್ ಆಗತ್ತೆ, DR ಪೊಲೀಸ್ ಶಿಫ್ಟ್ ಆಗತ್ತೆ ಅಂತ ಪದೇ ಪದೇ ಮಾಧ್ಯಮ ನನ್ ನಿದ್ದೆ ಕೆಡಿಸ್ತಾ ಇತ್ತು. ಜನರಿಗಿಂತ ಜಾಸ್ತಿ ಮಾಧ್ಯಮ ಅಂತ ನಾನು ಹೇಳಕ್ ಇಷ್ಟಪಡ್ತೀನಿ. ಹೋಯ್ತು ವಿಜಯಪುರ ಜಿಲ್ಲೆಗೆ ಹೊರಟೋಯ್ತು, ಬಳ್ಳಾರಿಗೆ ಹೊರಟೋಯ್ತು ಅಂತ ಎಷ್ಟೋ ದಿನ ನಿದ್ದೆ ಕೆಡಿಸಿದ್ದಾರೆ. ಅದಕ್ಕೆ ಕಮೆಂಟ್ಸ್ ಕೂಡ ಹಾಕ್ಸ್ತಾ ಇದ್ರು. ನನ್ನ ಹತ್ರ ಒಂದಿನ ಮೈಕ್ ಎತ್ಕೊಂಡ್ ಬರ್ತಾ ಇರ್ಲಿಲ್ಲ, ಯೂಟ್ಯೂಬ್ ಅವರು ಬರ್ತಿರ್ಲಿಲ್ಲ, ಪ್ರಿಂಟ್ ಮೀಡಿಯಾನು ಬರ್ತಿರ್ಲಿಲ್ಲ. ಮೈಕ್ ಯಾರ ಹತ್ರ ಕೊಟ್ರೆ ನಾನ್ ನಿದ್ದೆ ಕೆಡ್ತೀನಿ ಅಂತ ಅವ್ರಿಗೆ ಗೊತ್ತಿತ್ತು. ನಾನ್ ನಿದ್ದೆ ಹೆಂಗ್ ಕೆಡಿಸ್ಬೇಕು ಅಂತ ಮಾಧ್ಯಮದವ್ರಿಗೆ ಬಹಳ ಚೆನ್ನಾಗಿ ಗೊತ್ತಿದೆ. ಅದಕ್ಕೆ ನಾನು ಅವ್ರಿಗೆ ಆತ್ಮೀಯವಾಗಲ್ಲ, ಅವ್ರು ಎಷ್ಟು ನನ್ನನ್ನ ಎಚ್ಚರಿಕೆ ಮೂಡಿಸಿದ್ರು, ನನ್ನನ್ನ ನಿದ್ದೆ ಕೆಡಿಸಿದ್ರು, ನನ್ನನ್ನು ಎಷ್ಟು ಬೇಕಾದ್ರೂ ಅವರು ಯಾವ ತರ ಆದ್ರೂ ಆಲೋಚನೆ ಮಾಡ್ಲಿ, ಅವ್ರಿಗೆ ಏನಾದ್ರೂ ಕನ್ಸರ್ನ್ ಇರ್ಲಿ, ಅವ್ರ ಆಲೋಚನೆಗಳಿಗೆ ನಾನು ಯಾವ ರೀತಿ ರಿಯಾಕ್ಟ್ ಮಾಡ್ಬೇಕು ಅಂತ ಮಾಡಿದೀನಿ. 10% discount on PUC and SLC Venus Hamburg Biryani now at Dasasali with same taste. First time in KGF Live Birds Zoo Along exhibition with huge gained wheel and kids new playing items with huge food court and many more new items. Visit one zoo park and amusement park at Malayali ground next to B.R. Ambedkar Park. For all NCERT, CBSE textbooks, guides, PUC, ITI, BE textbooks, guides and classmate notes, and for all the types of stationery available only at Satya Bookstore, opposite to Karur Vaishya ATM, Aladamara Bemmal Nagar, KGF. For more details, contact 8073962145. 100% pure and clean. No compromise. Best quality. Family restaurant. 100% Hamburg and Dindukal style biryani. 100% Venus biryani. Near Government Maternity Hospital, Maharaja Road, Robertson Peak.